ನಮಸ್ಕಾರ ಸ್ನೇಹಿತರೆ, ನಾಳೆನೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಿದ ಮೇಲೆ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ನಾಳೆಯಿಂದಾನೇ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ಹಾಗಾದ್ರೆ ರಾಜ್ಯದಲ್ಲಿ 1,22,00,000 ಫಲಾನುಭವಿಗಳಿದ್ದೀರಿ. ಸೊ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದರೆ ಎಷ್ಟು ಲಕ್ಷ ಫಲಾನುಭವಿಗಳನ್ನ ತೆಗೆದಾಕಿದ್ದಾರೆ ಅನ್ನುವಂಥದ್ದು ಕೂಡ ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ಅರ್ಜಿ ಸಲ್ಲಿಸಿದ ಮೇಲೆ ಎಷ್ಟು ಜನರಿಗೆ ಅಪ್ರೂವಲ್ ಕೊಡ್ತಾರೋ ಅದರ ಆಧಾರದ ಮೇಲೆ ನೀವು ಎಲಿಜಿಬಿಲಿಟಿ ಹೊಂದಿದ್ದೀರಾ ಇಲ್ವಾ ಅಂತಾನು ಗೊತ್ತಾಗತ್ತೆ, ಮತ್ತು ಎಷ್ಟು ಜನರನ್ನ ಕೂಡ ತೆಗೆದುಹಾಕಿದಾರೆ ಅಂತಾನು ಗೊತ್ತಾಗತ್ತೆ. ಯಾಕಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅರ್ಜಿ ಪ್ರಾರಂಭವಾಗಿದ್ದು ಅವುಗಳಲ್ಲಿ ಈಗ ಅರ್ಜಿ ಸಬ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನೀವು ಕೂಡ ನಿಮ್ಮ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ ಅಂತ ತಿಳ್ಕೊಳ್ಬೇಕಂದ್ರೆ ನಿಮ್ಮ ಹತ್ತಿರದ ಗ್ರಾಮ ಕರ್ನಾಟಕ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಡಬೇಕು ಮತ್ತು ಅಲ್ಲಿಯೇ ಅರ್ಜಿ ಸಲ್ಲಿಸಬೇಕಂತ ನಾನು ಹೇಳ್ತಾ ಇಲ್ಲ. ಅರ್ಜಿ ಸಲ್ಲಿಸಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೂಡ ಹೋಗಬಹುದು. ಮೇನ್ ಹೆಡ್ ಅದು ಗೃಹಲಕ್ಷ್ಮಿ ಯೋಜನೆಯನ್ನೇ ನಡೆಸ್ತಕ್ಕಂತಹ ಇಲಾಖೆ ಅದು. ಸೊ ಹಾಗಾಗಿ ನೀವು ಅಲ್ಲಿಯೇ ಹೋಗಿ ಅರ್ಜಿ ಸಲ್ಲಿಸಿದ್ರೆ ಬೆಟರ್. ಸೊ ಹಾಗಾದ್ರೆ ಬನ್ನಿ, ಈ ಅರ್ಜಿ ನಾಳೆನೆ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಪ್ರಾರಂಭವಾಗಿತ್ತು, ಆದ್ರೆ ಈಗ ಇಡೀ ರಾಜ್ಯದಲ್ಲಿನೇ ಪ್ರಾರಂಭವಾಗ್ತಾ ಇದೆ. ಸೊ ಹಾಗಾದ್ರೆ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆದ ತಕ್ಷಣ ಸೊ ನೀವು ಎಲ್ಲೆಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು, ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ, ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆ ಒದಗಿಸಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಬರೀ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದಲ್ಲ, ಅರ್ಥ ಮಾಡ್ಕೊಳ್ಬೇಕು, ಅದು ಇಂಪಾರ್ಟೆಂಟ್ ಆಗತ್ತೆ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಳೆನೆ ಅರ್ಜಿ ಪ್ರಾರಂಭವಾಗ್ತಾ ಇದ್ದು ಬಹುತೇಕ ಬಹಳಷ್ಟು ಫಲಾನುಭವಿಗಳು ನಾನು ಯಾವಾಗ ಅರ್ಜಿ ಸಲ್ಲಿಸ್ಲಿ ಅಂತ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಒಂದು ಸಾರಿ ಅರ್ಜಿ ಪ್ರಾರಂಭ ಎಲ್ಲ ಕಡೆನೂ ಕೂಡ ಆಯ್ತಪ್ಪ ಅಂದ್ರೆ ಕ್ಯೂ ನಿಂತ್ಕೊಳ್ಬೇಕಾಗತ್ತೆ. ಒಂದು ಏನೇನ್ ಡಾಕ್ಯುಮೆಂಟ್ಸ್ ಗಳಿದೆ ಅದು ಇದು ಅಂತ ಗೊಂದಲ, ಮತ್ತೊಮ್ಮೆ ಬಂದು ಅರ್ಜಿ ಸಲ್ಲಿಸ್ಲಿಕ್ಕೆ ಕ್ಯೂ ನಿಂತ್ಕೊಳ್ಬೇಕು, ಇದೆಲ್ಲವೂ ಕೂಡ ಗಲಾಟೆಗಳು ಇದ್ದಿದ್ದೇನೆ. ಸೊ ಅರ್ಜಿನೇ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದಾಗಿತ್ತು ಅಂತ ಕೆಲವೊಂದಿಷ್ಟು ಜನರ ಅಭಿಪ್ರಾಯ. ವೆರಿಫಿಕೇಶನ್ ಆಧಾರದ ಮೇಲೆ ಕೆಲವೊಂದಿಷ್ಟು ಜನರಿಗೆ ಯಾರ್ಯಾರು ಈಗ ಮೃತಪಟ್ಟವರ ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇದೆ ಅಂತವ್ರೆಲ್ಲರನ್ನು ಕೂಡ ತೆಗೆದಾಕ್ಲಿ ಅಂತ ಕೆಲವೊಂದಿಷ್ಟು ಜನರ ಅಭಿಪ್ರಾಯ. ಆದ್ರೆ ಹಾಗೆ ಸರ್ಕಾರಕ್ಕೆ ಕ್ಲಾರಿಫಿಕೇಶನ್ ಪಕ್ಕಾ ಸಿಗ್ತಾ ಇಲ್ಲ. ಎಷ್ಟು ಕ್ಲಾರಿಫಿಕೇಶನ್ ಸಿಗ್ತಾ ಇದೆ, ಎಷ್ಟು ಕನ್ಫರ್ಮ್ ಆಗ್ತಾ ಇದೆ ಅಂತವರನ್ನ ತೆಗೆದಾಕ್ತಾ ಇದ್ದಾರೆ. ಆದ್ರೆ ಇನ್ನೂ ಹೆಚ್ಚಿನ ಮಹಿಳೆಯರು ದುಡ್ಡು ಹೋಗ್ತಾ ಇದೆ ಮೃತಪಟ್ಟವರ ಹೆಸರಿನಲ್ಲಿ. ಜೊತೆಗೆ ಎರಡೆರಡು ಮನೆಗಳನ್ನ, ದೊಡ್ಡ ದೊಡ್ಡ ಮನೆಗಳನ್ನ ಶ್ರೀಮಂತರಿದ್ದವರು ಕೂಡ ಈ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ದುಡ್ಡನ್ನ ಪಡ್ಕೊಳ್ತಾ ಇರುವಂತದ್ದು ಕೂಡ ಸರ್ಕಾರದ ಗಮನಕ್ಕೆ ಬಂದಿದೆ. ಮತ್ತು 2-3 ರೇಷನ್ ಕಾರ್ಡ್ಗಳನ್ನ ಒಂದೇ ಮನೆಯಲ್ಲಿ ಹೊಂದಿದಂತವರನ್ನು ಕೂಡ ಸರ್ಕಾರ ಫೈಂಡ್ ಔಟ್ ಮಾಡ್ತಾ ಇದೆ, ಅವರನ್ನು ಕೂಡ ತೆಗೆದಾಕ್ತಾ ಇದೆ. ಅದಕ್ಕಾಗಿ ಈಗ ಸರ್ಕಾರಕ್ಕೆ ಸಂಪೂರ್ಣವಾಗಿ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಅದಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿ, ಅರ್ಜಿ ಸಲ್ಲಿಸುವಾಗ ನಿಮ್ಮ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಅಪ್ರೂವಲ್ ಕೊಡ್ತಾರೆ. ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಹತೆಯನ್ನ ಹೊಂದಿಲ್ಲ ಅಂದ್ರೆ ನಿಮ್ಮನ್ನ ರದ್ದು ಮಾಡಲಾಗತ್ತೆ. ಸೊ ನಿಮ್ಮ ರೇಷನ್ ಕಾರ್ಡ್ ಕಂಪ್ಲೀಟ್ ರದ್ದಾಗತ್ತೆ ಮತ್ತು ನಿಮಗೆ ಯಾವುದೇ ಯೋಜನೆಯ ಲಾಭ ಸಿಗೋದಿಲ್ಲ. ಸೊ ಹಾಗಾದ್ರೆ ಬನ್ನಿ, ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಅದನ್ನ ಮೊದಲು ತಿಳ್ಕೊಳ್ಳೋಣ. ಅದರ ಆಧಾರದ ಮೇಲೆ ನಿಮಗೆ ಮುಂದಿನ ಪ್ರೊಸೀಜರ್ ಅನ್ನ ನಾನು ತಿಳಿಸ್ತೀನಿ. ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ಅಂತೂ ಆಲ್ಮೋಸ್ಟ್ 4 ನಿಮಗೆ ಗೊತ್ತಿದೆ. ಅದಕ್ಕಿಂತ ಹೆಚ್ಚಿನ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಿದ್ದಾರೆ. ಸೊ ಅವುಗಳು ಯಾವುವು ಅಂತಾನು ಕೂಡ ಹೇಳ್ತೀನಿ. ಈಗ ಮೊದಲನೇದಾಗಿ ಆಧಾರ್ ಕಾರ್ಡ್ ಗೊತ್ತಿದೆ, ರೇಷನ್ ಕಾರ್ಡ್ ಗೊತ್ತಿದೆ, ಬ್ಯಾಂಕ್ ಪಾಸ್ಬುಕ್ ಗೊತ್ತಿದೆ, ಮೊಬೈಲ್ ಸಂಖ್ಯೆ ಗೊತ್ತಿದೆ. ಈ ಮೊಬೈಲ್ ಸಂಖ್ಯೆ, ಈ 3 ಡಾಕ್ಯುಮೆಂಟ್ಸ್ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಗಳಿಗೆ ಲಿಂಕ್ ಆಗಿರಬೇಕು. ಆ ಮೊಬೈಲ್ ನಂಬರು ನಿಮ್ಮ ಮುಖ್ಯಸ್ಥೆಯ ಹೆಸರಿನಲ್ಲಿನೇ ಇರಬೇಕು ಮತ್ತು ಆ ಮೊಬೈಲ್ ನಂಬರ್ಗೆ ರಿಚಾರ್ಜ್ ಅದು ಆಕ್ಟಿವ್ ಇರಬೇಕು. ಆಗ ಮಾತ್ರ ಅದಕ್ಕೆ OTP ಬರ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ OTP ಬರೋದಿಲ್ಲ. ತದನಂತರ ನೀವೇನ್ ಮಾಡ್ತೀರಿ, OTP ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಕುಂತ್ರೆ ಆಗೋದಿಲ್ಲ. OTP ಬರ್ಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಚಾಲ್ತಿಯಲ್ಲಿ ಇರಬೇಕು. ಆಗ ಮಾತ್ರ ನಿಮ್ಮ ಒಂದು OTP ಬರತ್ತೆ. ತದನಂತರ ಅರ್ಜಿಯನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಸೊ ಇದರ ಜೊತೆಗೆ ಇನ್ನು ಸ್ನೇಹಿತರ ಬೇಕಾದಂತಹ ಡಾಕ್ಯುಮೆಂಟ್ಸ್ ಗಳು, ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕಾಸ್ಟ್ ಇನ್ಕಮ್ ಬೇಕಾಗತ್ತೆ. ಜೊತೆಗೆ ವೋಟರ್ ID ಕೇಳುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಕುಟುಂಬಸ್ಥರ ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂತಹ ಎಲ್ಲ ಹೆಸರುದಾರರ ಆಧಾರ್ ಕಾರ್ಡ್ ಅನ್ನ ಕೇಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಇದರ ಜೊತೆಗೇನೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವಾಸಸ್ಥಳ ಪ್ರಮಾಣ ಪತ್ರವು ಕೇಳಲಾಗತ್ತೆ ಅಂತ ಮಾಹಿತಿ ಸಿಗ್ತಾ ಇದೆ. ಈ ವಾಸಸ್ಥಳ ಪ್ರಮಾಣ ಪತ್ರದಿಂದಲೇ ನಿಮ್ಮ ಕಂಪ್ಲೀಟ್ ಮಾಹಿತಿ ಸಿಗುವಂತದ್ದು. ಯಾಕಂದ್ರೆ ಮೃತಪಟ್ಟವರು ಹೆಚ್ಚಾನೆಚ್ಚು ಈಗ ಸಿಗ್ತಾ ಇದ್ದಾರೆ. ಪಿಂಚಣಿ ಯೋಜನೆಯಲ್ಲಿ ಕೂಡ ಅದರ ಬಗ್ಗೆ ವೆರಿಫಿಕೇಶನ್ ಆಗ್ತಾ ಇದೆ. ಪಿಂಚಣಿ ಯೋಜನೆಯಲ್ಲಿ ಕೂಡ ಮೃತಪಟ್ಟವರ ಅಕೌಂಟ್ ಗಳಿಗೆ ಪಿಂಚಣಿ ಯೋಜನೆಯು ಕೂಡ ದುಡ್ಡು ಹೋಗ್ತಾ ಇದೆ.
ಆದ್ರೆ ಈಗ ಸರ್ಕಾರಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಈ ಎರಡೆರಡು ರೇಷನ್ ಕಾರ್ಡ್ಗಳನ್ನ ಹೊಂದಿರತಕ್ಕಂತವ ಕುಟುಂಬಸ್ಥರಿಗೆ ಏನು ನಾವು ಒಂದು ಕ್ರಮವನ್ನ ಕೈಗೊಂಡು ಅವರನ್ನ ರದ್ದು ಮಾಡೋಣ ಅಂತ ತಲೆ ಕೆಡಿಸ್ತಾ ಇತ್ತು. ಅದಕ್ಕೆ ಮುಖ್ಯವಾಗಿ ವಾಸಸ್ಥಳ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಬನ್ನಿ ಅಂತ ತಿಳಿಸ್ತಾ ಇದ್ದಾರೆ. ಈ ವಾಸಸ್ಥಳ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಬರೋದ್ರಿಂದ ಏನಾಗತ್ತೆ, ಮೊದಲನೇ ಹಂತದಲ್ಲಿ ಹೋಗಿ ನೀವು ಅರ್ಜಿಯನ್ನ ನಿಮ್ಮ ಕುಟುಂಬಸ್ಥರು ಸಲ್ಲಿಸ್ತಾರೆ. ಯಾಕಂದ್ರೆ 2 ರೇಷನ್ ಕಾರ್ಡ್ ಇರ್ತದೆ, ಒಬ್ರು ಹೋಗಿ ಅರ್ಜಿ ಸಲ್ಲಿಸ್ತಾರೆ. ಆ ವಾಸಸ್ಥಳ ಪ್ರಮಾಣ ಪತ್ರವನ್ನ ಅಟ್ಯಾಚ್ ಕೂಡ ಮಾಡಿರ್ತಾರೆ. ಅರ್ಜಿ ಅಪ್ರೂವಲ್ ಕೂಡ ಆಗತ್ತೆ. ತದನಂತರ ಕುಟುಂಬದಲ್ಲಿ ಇನ್ನೊಂದು ರೇಷನ್ ಕಾರ್ಡ್ ಇರುತ್ತೆ, ಅವ್ರು ಹೋಗ್ತಾರೆ. ಅದು ಸಪರೇಟ್ ಆಗಿ ಒಂದೇ ಮನೆಯಲ್ಲಿ ಇರ್ತಾರೆ, ಆದ್ರೆ ರೇಷನ್ ಕಾರ್ಡ್ ಸಪರೇಟ್ ಇರುತ್ತೆ. ಅವರು ಹೋಗಿ ಅರ್ಜಿಯನ್ನ ಸಲ್ಲಿಸುವಾಗ ವಾಸಸ್ಥಳ ಪ್ರಮಾಣ ಪತ್ರ ಮಾತ್ರ ಅದನ್ನ ತೆಗೆದುಕೊಳ್ಬೇಕಾಗತ್ತೆ. ಉಳಿದಿರುವಂತಹ ಡಾಕ್ಯುಮೆಂಟ್ಸ್ ಅವ್ರದೇ ಆದಂತಹ ಡಾಕ್ಯುಮೆಂಟ್ಸ್ ಇರ್ತವೆ. ಸೊ ಈ ವಾಸಸ್ಥಳ ಪ್ರಮಾಣ ಪತ್ರವನ್ನ ಆಲ್ರೆಡಿ ಈಗ ಅರ್ಜಿಯನ್ನ ಸಬ್ಮಿಟ್ ಮಾಡ್ಕೊಂಡಿರ್ತಾರೆ ಅಧಿಕಾರಿಗಳು. ಆದ್ರೆ ತದನಂತರ ಮತ್ತೊಮ್ಮೆ ಈ ಒಂದು ರೇಷನ್ ಕಾರ್ಡ್ ಅನ್ನ ಈ ವಾಸಸ್ಥಳ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಬಂದಿದ್ದಾರಂತ. ಅದರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಅದರ ಆಧಾರದ ಮೇಲೆ ನಿಮಗೆ ಆ ಒಂದು ಅರ್ಜಿಯನ್ನ ಹಾಕಿ ಕೊಡ್ಬೇಕಾ, ನೀವು ಅರ್ಹತೆಯನ್ನ ಹೊಂದಿದ್ದೀರಾ ಅಥವಾ ಇಲ್ವಾ, ಅದನ್ನ ಸರ್ಕಾರ ಕ್ಲಾರಿಫಿಕೇಶನ್ ಮಾಡತ್ತೆ. ತದನಂತರ ನಿಮಗೆ ಅಪ್ರೂವಲ್ ಕೊಡುತ್ತೆ ಅಥವಾ ಇಲ್ಲ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಕೊಡೋದಿಲ್ಲ. ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರ ಒಂದು ಇರುತ್ತೆ, ಆದ್ರೆ 2 ರೇಷನ್ ಕಾರ್ಡ್ ಇರುತ್ತೆ. ಅಂದ್ರೆ ಒಂದು ಮನೆ ಇರುತ್ತೆ, 2 ರೇಷನ್ ಕಾರ್ಡ್ ಇರುತ್ತೆ. ಹಾಗಾಗಿ ಒಂದೇ ಒಂದು ರೇಷನ್ ಕಾರ್ಡ್ ನಲ್ಲಿ ನೀವು ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡಬೇಕು ಅಂತ ಮತ್ತೊಂದು ಸಾರಿ ಏನ್ ರೇಷನ್ ಕಾರ್ಡ್ ಮಾಡಿಸಿರ್ತಿರಲ್ಲ, ಹಳೆ ರೇಷನ್ ಕಾರ್ಡ್ ಹೊರತುಪಡಿಸಿ ಹೊಸ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ. ಸೊ ಈ ರೀತಿ ಈಗ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಕೋಟಿಗಟ್ಟಲೆ ದುಡ್ಡು, ನೂರಾರು ಕೋಟಿಗಟ್ಟಲೆ ಸರ್ಕಾರದಿಂದ ವಂಚನೆ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ. ಸೊ ಹೀಗಾಗಿ ಹೊಸದಾಗಿ ಅರ್ಜಿ ಸಲ್ಲಿಸ್ಲಿಕ್ಕೆ DK ಶಿವಕುಮಾರ್ ಅವರು ಬಂದ ತಕ್ಷಣವೇ, CM ಆದ ತಕ್ಷಣವೇ ಹೇಳ್ಬಿಟ್ರು. ಇದು ಬರೀ ಗೃಹಲಕ್ಷ್ಮಿಯಲ್ಲಿ ಅಷ್ಟೇ ಅಲ್ಲ, ಗೃಹ ಜ್ಯೋತಿಯಲ್ಲಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬೇಕಂತ ತಿಳಿಸ್ತಾ ಇದ್ದಾರೆ. ಇನ್ನು 31 ಮತ್ತು 32ನೇ ಕಂತಿನ ಹಣ ನೀವು ಅರ್ಜಿ ಸಲ್ಲಿಸಿದ ಅಪ್ರೂವಲ್ ಕೊಟ್ಟ ಮರುದಿನವೇ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿಬಿಡುತ್ತೆ. ಆಲ್ರೆಡಿ ಈಗ ಅರ್ಜಿಯನ್ನ ಯಾರಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಈಗ ಸ್ಟಾರ್ಟ್ ಇತ್ತು. ಅದ್ರ ನಿಖರವಾದಂತಹ ಮಾಹಿತಿ ಇರಲಿಲ್ಲ. ಈ ಜಿಲ್ಲೆಯಲ್ಲಿನೇ ನಾವು ಪ್ರಾರಂಭ ಮಾಡಿದೀವಿ, ಈ ಜಿಲ್ಲೆಯಲ್ಲಿ ಇನ್ನೂ ಕೂಡ ನಾವು ಪ್ರಾರಂಭ ಮಾಡಿಲ್ಲ ಅಂತ ಸರ್ಕಾರ ಹೇಳಿರ್ಲಿಲ್ಲ. ಹಾಗಾಗಿ ನಿಮಗೆ ನಾವು ಕರೆಕ್ಟ್ ಆದಂತಹ ಮಾಹಿತಿ ಒದಗಿಸಿ ಕೊಡ್ಲಿಕ್ಕಾಗಿರ್ಲಿಲ್ಲ. ಸೊ ಈಗ ಎಲ್ಲ ಜಿಲ್ಲೆಗಳಲ್ಲಿ ಆರಂಭ ಆಗ್ತಾ ಇದೆ. ಸೊ ಅದಕ್ಕಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತು 31 ಏಪ್ರಿಲ್ ತಿಂಗಳ ಹಣ, 32 ಮೇ ತಿಂಗಳ ಹಣ. ಸೊ ಈ 2 ತಿಂಗಳ ಹಣ 2,000 ಮತ್ತು 2,000 ಸುಮಾರು 4,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೂ ಕೂಡ ಅಪ್ರೂವಲ್ ಕೊಟ್ಟ ತಕ್ಷಣವೇ ಜಮಾ ಆಗತ್ತೆ. ಸೊ ನಿಮಗೆ ಖುಷಿಯ ವಿಚಾರ ಅಂತಾನೆ ಹೇಳಬಹುದು. ಬಹಳ ದಿನದಿಂದನೂ ಕೂಡ ವೇಟ್ ಮಾಡ್ತಾ ಇದ್ರಿ, ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಖಂಡಿತವಾಗ್ಲೂ ಜಮಾ ಆಗತ್ತೆ, ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಸೊ ಆದಷ್ಟು ಈ ಇನ್ಫಾರ್ಮೇಶನ್ ಅನ್ನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗಲಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.